ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವು ಅಥವಾ ಮೊಣಕಾಲು ನೋವಿಗೆ ಸಿಂಪಲ್ ಆಗಿರುವ ಒಂದು ಮನೆಮದ್ದನ್ನು ಹೇಳಿಕೊಡ್ತೀನಿ ನೋಡಿ. ಸಿಂಪಲ್ ಆದರೂ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು. ನನ್ನ ಅಮ್ಮನಿಗೆ ತುಂಬ ಸಮಯದಿಂದ ಮೊಣಕಾಲು ನೋವಿತ್ತು. ತುಂಬ ಸಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಪೇಯ್ನ್ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಕಮ್ಮಿ ಆಗಲೇ ಇಲ್ಲ. ಆವಾಗ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ವಿ. ಆ ವಿಡಿಯೋ ನೋಡಿ ಈ ಮನೆಮದ್ದನ್ನು ಟ್ರೈ ಮಾಡಿ ಅವರಿಗೆ ತುಂಬಾ ಗುಣ ಆಯಿತು. ತುಂಬ ಅಂದರೆ ಆಲ್ಮೋಸ್ಟ್ 100% ಗುಣ ಆಗಿದಂತಹ ಒಂದು ಮನೆಮದ್ದು. ನೀವು ಸಹ ಟ್ರೈ ಮಾಡಿ ನೋಡಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸ್ ಇಲ್ಲ, ಏನೂ ಅಪಾಯವಿಲ್ಲ. ಧೈರ್ಯವಾಗಿ BP ಶುಗರ್ ಇರುವವರಿಗೆಲ್ಲ ಇದನ್ನು ಟ್ರೈ ಮಾಡಬಹುದು ನೋಡಿ. ಈ ಮನೆಮದ್ದನ್ನು ಮಾಡಲಿಕ್ಕೆ ನಮಗೆ ಬೇಕಾದ ಒಂದೇ ಒಂದು ವಸ್ತು ಅಂದರೆ ಬಾರ್ಲಿ. ಈ ಬಾರ್ಲಿ ಮತ್ತು ನೀರು ಮಾತ್ರ ಸಾಕು ನಮಗೆ. ಬಾರ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ, ತುಂಬ ಉತ್ತಮವಾದಂತಹ ಒಂದು ಧಾನ್ಯ. BP ಶುಗರ್ ಇರುವವರಿಗೆಲ್ಲ ಇದನ್ನು ಟ್ರೈ ಮಾಡಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಫಸ್ಟಿಗೆ ಇದೇ ರೀತಿ ಒಂದು ಬೌಲ್ ತಗೊಂಡು ಈ ಬೌಲಿಗೆ 1.5 ಚಮಚ ಬಾರ್ಲಿಯನ್ನು ತಗೋಬೇಕು. ಈ ಬಾರ್ಲಿಯನ್ನು ಚೆನ್ನಾಗಿ ನಾವು 5-6 ಸರ್ತಿ ಕ್ಲೀನ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಧೂಳು ಕಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು 5-6 ಸರ್ತಿ ಇದನ್ನು ಕ್ಲೀನ್ ಮಾಡಬೇಕು ನೋಡಿ. ಇವಾಗ ನಾನು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ್ದೀನಿ. ಇನ್ನು ನಾವು ಒಂದು ಗಾಜಿನ ಬೌಲ್ ಅಥವಾ ಗಾಜಿನ ಲೋಟ ತಗೋಬೇಕು. ಗಾಜಿನ ಪಾತ್ರೆಯನ್ನೇ ಉಪಯೋಗಿಸಬೇಕು. ಅದಕ್ಕೆ ನಾವು ಕ್ಲೀನ್ ಮಾಡಿರುವ ಬಾರ್ಲಿಯನ್ನು ಹಾಕಿ ಇನ್ನಿದಕ್ಕೆ ನಾವು 1.5 ಲೋಟ ನೀರನ್ನು ಹಾಕಬೇಕು. ಕರೆಕ್ಟ್ ಲೆಕ್ಕ ಮಾಡಿ ಹಾಕಬೇಕು. 1 ಲೋಟ ನೀರು ಬೇಕು ನಮಗೆ. ಅದಕ್ಕೋಸ್ಕರ 1.5 ಚಮಚ ಬಾರ್ಲಿಯನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ 1.5 ಲೋಟ ನೀರನ್ನು ಹಾಕಿ ಗಾಜಿನ ಪಾತ್ರೆಯಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ಇದನ್ನು 12 ಗಂಟೆ ನೆನೆಸಬೇಕು. 12 ಗಂಟೆ ಕಂಪಲ್ಸರಿ ನೆನೆಸಬೇಕು. ನಿಮ್ಮ ಹತ್ರ ಗಾಜಿನ ಬೌಲ್ ಇಲ್ಲ ಅಂದರೆ ಇದೇ ರೀತಿ ಲೋಟದಲ್ಲಿ ಹಾಕಿಟ್ರೂ ಸಾಕು. ಆದರೆ 12 ಗಂಟೆ ಇದನ್ನು ನೆನೆಸಬೇಕು ನೋಡಿ. ನಾನಿವಾಗ ಬಾರ್ಲಿಯನ್ನು ನೀರು ಹಾಕಿ 12 ಗಂಟೆ ನೆನೆಸಿದ್ದೀನಿ. ನೆನೆಸಿದ ಬಾರ್ಲಿ ನೋಡಿ ಇದೇ ರೀತಿ ಇದೆ. ಇನ್ನು ಈ ನೀರನ್ನು ನಾವು ಬಿಸಾಕಲಿಕ್ಕಿಲ್ಲ. ಈ ನೀರು ಸಮೇತ ಈ ಬಾರ್ಲಿಯನ್ನು ನಾವು ಬೇರೆ ಒಂದು ಪಾತ್ರೆಗೆ ಹಾಕಿ ಇನ್ನಿದನ್ನು ಕುದಿಸಬೇಕು. ಕುದಿಸಿ ಕುಡಿಯುವ ರೀತಿಯನ್ನು ಸಹ ನಾನು ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೀವು ನೋಡಿ. ಇದನ್ನು ನಾನು ಬೇರೆ ಸಾಸ್ಪ್ಯಾನಿಗೆ ಹಾಕಿದ್ದೀನಿ. ಹಾಕಿ ಇನ್ನಿದನ್ನು ಸ್ಟವ್ ಮೇಲೆ ಇಟ್ಟು ಸ್ಲೋ ಫ್ಲೇಮಲ್ಲಿ ಇದನ್ನು ಕುದಿಸಬೇಕು. ಒಮ್ಮೆಲೆ ನಾವು ಹೈ ಫ್ಲೇಮಲ್ಲಿ ಹಾಕಿ ಕುದಿಸಬಾರ್ದು. ಇದೇ ರೀತಿ ಸ್ಟವ್ ಮೇಲೆ ಇಟ್ಟು ಸ್ಲೋ ಫ್ಲೇಮಲ್ಲಿ ಮುಚ್ಚಿ ಇಟ್ಟು ಇದನ್ನು ಕುದಿಸಬೇಕು. 1 ಲೋಟ ನಾವಿವಾಗ 1.5 ಲೋಟ ನೀರು ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಕುದಿದು 1 ಲೋಟ ನೀರಾಗುವಷ್ಟು ನಾವಿದನ್ನು ಕುದಿಸಬೇಕು. ಅದು ಸಹ ಸ್ಲೋ ಫ್ಲೇಮಲ್ಲಿ ಮುಚ್ಚಿ ಇಟ್ಟು ಇದನ್ನು ಕುದಿಸಬೇಕು ನೋಡಿ. ಇವಾಗ ಬಾರ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೀರು 1.5 ಲೋಟ ನೀರು ಹಾಕಿದ್ವಲ್ಲ, ಅದು 1 ಲೋಟ ನೀರಾಗಿದೆ. ಇನ್ನು ಈ ನೀರನ್ನು ನಾವು ಗಾಜಿನ ಲೋಟದಲ್ಲಿ ಹಾಕಿ ಇಡಬೇಕು ಅಥವಾ ಗಾಜಿನ ಪಾತ್ರೆಯಲ್ಲಿ, ಬೇರೆ ಯಾವುದೇ ಪಾತ್ರೆಯಲ್ಲಿ ಹಾಕಿ ಇಡಬಾರ್ದು. ಆ ಬಾರ್ಲಿ ಬೀಜಗಳಿದೆಯಲ್ಲ, ಬೀಜವನ್ನು ಸಮೇತ ಈ ಲೋಟಕ್ಕೆ ಹಾಕಿ ಈ ನೀರು ಸಮೇತ ಹಾಕಿ ಇನ್ನಿದನ್ನು ಮುಚ್ಚಿ 6 ಗಂಟೆ ಬಿಡಬೇಕು. 6 ಗಂಟೆ ಆದಮೇಲೆ ನಾವು ಈ ನೀರನ್ನು ಕುಡಿಬೇಕು ನೋಡಿ. ನಾನಿವಾಗ ಗಾಜಿನ ಲೋಟಕ್ಕೆ ಹಾಕಿದ್ದೀನಿ. ಹಾಕಿ ಇನ್ನಿದನ್ನು ಮುಚ್ಚಿ 6 ಗಂಟೆ ಇದೇ ರೀತಿ ಇಡ್ತಾ ಇದ್ದೀನಿ. 6 ಗಂಟೆ ಆದಮೇಲೆ ನಾವು ಈ ನೀರನ್ನು ಕುಡಿಬೇಕು. ನಾವು ಬೆಳಿಗ್ಗೆನೇ ಕುಡಿಬೇಕು ಅಂತ ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ದಿನಕ್ಕೆ 1 ಸಾರಿ ಇದೇ ರೀತಿ ಈ ಬಾರ್ಲಿ ನೀರನ್ನು ಕುಡಿಬೇಕು. ಕುಡಿಯುವಾಗ ಸ್ವಲ್ಪ ಹುಳಿ ಎಲ್ಲ ಇರುತ್ತೆ, ಪರವಾಗಿಲ್ಲ. ಆ ನೀರನ್ನು ಕುಡಿದ್ರೆ ಅದು ಏನು ಪವಾಡ ಮಾಡುತ್ತೋ ಗೊತ್ತಿಲ್ಲ. ಆದರೆ ನನ್ನ ಅಮ್ಮನಿಗೆ ಮಾತ್ರ ಮೊಣಕಾಲು ನೋವು ಸರಿಯಾಗಿ ಗುಣ ಆಯಿತು. ಈ ನೀರನ್ನು 1 ತಿಂಗಳು ನೀವು ಕುಡಿಬೇಕು. 30 ದಿನ ಇದೇ ರೀತಿ ಬಾರ್ಲಿ ನೀರನ್ನು ಕುಡಿಬೇಕು. ಒಂದು 10 ದಿನ ಆದ ತಕ್ಷಣ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳವರೆಗೆ ನಿಮಗೆ ಇದನ್ನು ಕುಡಿಯಬಹುದು.